ಮರಿಗಳು ಅಂತ ಹೇಳಿದ್ರು ಕರ್ನಾಟಕದ 8 ಮರಿಗಳು ಬಂದಿದ್ದಾವೆ ಇಲ್ಲಿಗೆ. ಎಲ್ಲ ಹೊಸ ಮರಿಗಳು ಎಲ್ಲ ಒಂದೇ ದಾವಣಗೆರೆಯಲ್ಲಿ T8 ಏನ್ ನಡೀತಾ ಇತ್ತಲ್ಲ 8 ಮರಿಗಳು. ಆ 8 ಮರಿಗಳು ಇವು ಎಲ್ಲ ಪ್ರೈಸ್ಗಳು ನೋಡ್ರಿ. ಹಿಂಗೆ ಚೆನ್ನಾಗಿದಾವೆ ಪ್ರೈಸ್ಗಳು, ತುಂಬಾ ಚೆನ್ನಾಗಿದಾವೆ. ಇಲ್ಲೊಂದ್ ಮರಿ ಐತಿ, ಬರ್ತಿ ಜನ ಸೇರಿದಾರೆ ನೋಡ್ರಿ. ನೋಡ್ಬೋದು ಇಲ್ಲಿ ಮರಿ ನೋಡಕ್ಕೆ ಬರ್ತಿ ಜನ ಬಂದಿದ್ದಾರೆ. ಈ ಮರಿ ಅಣ್ಣ, ಈ ಮರಿ ಹೆಸರು ಏನಣ್ಣ? ಆಂಜನೇಯ ಪ್ರಸನ್ನ ಎಲ್ಬೇಸ್ ದಾವಣಗೆರೆ ಮರಿ. ಇಲ್ಲ ದಾವಣಗೆರೆ ಇದೆ ಮರಿ. ಆಂಜನೇಯ ಪ್ರಸನ್ನ ಈ ಮರಿ ಹೆಸರು ನೋಡ್ರಿ. ಆಂಜನೇಯ ಪ್ರಸನ್ನ ಅಂತ ಈ ಮರಿ. ಎಷ್ಟು ಎಂಟಲ್ಲ? T8 ಬಂದ್ರದ ಅಣ್ಣ ಈ ಮರಿ. T8 ನೋಡ್ರಿ. ದಾವಣಗೆರೆ ನೀವೇನ್ ಟಾಪ್ ಮರಿಗಳು ಅಂತ ಕರಿತೀವಿ. ಕರ್ನಾಟಕದಲ್ಲಿ 8 ಮರಿಗೆ ಅವಕಾಶ ಕೊಟ್ಟಿರೋದು ಅಂತ ಹೇಳಿದ್ವಲ್ಲ, ಆ 8 ಮರಿಗಳಲ್ಲಿ ಈ ಮರಿ ಒಂದು. ದಾವಣಗೆರೆ ಪ್ರಸನ್ನ ಅಂತ ಈ ಮರಿ. ದಾವಣಗೆರೆ ಇಲ್ಲೇ ಲೋಕಲ್ ಇಂದ ಅಣ್ಣ ಇದು 8ಲ್ಲಿ ಎಷ್ಟು ಕಣ ಆಗೈತೆ ಅಣ್ಣ ಈ ಮರಿ? 3 ಕಣ ಆಗೈತೆ. 3 ಕಣ. 8ರಲ್ಲಿ 3 ಕಣ ಆಗೈತಂತೆ ಮರಿ. ಮರಿ ಕುರಿದ್ದನು ನಿಮ್ಮ ಹತ್ರ ಐತೆ? 8ರಲ್ಲಿ ತಾಂಬಂದಿದ್ದಾನೆ? 6 ತಂದಿದ್ದು ನಾವು. 6ರಲ್ಲಿ ಎಷ್ಟಕ್ಕೆ ತಾಂಬಂದಿದ್ರಣ್ಣ ನೀವು? 90,000 ರೂಪಾಯಿ. 90,000ಕ್ಕೆ. ಯಾವ ಊರಿದ್ದಣ್ಣ ತಾಂಬಂದಿದ್ದು? ಹರಿಹರದಾಗೆ. ರತೀಶ್ ಪಲ್ವನ್ ಅಂತ ಅದಾರೆ, ಹರಿಹರದ ತಗೊಂಬಂದ್ರಂತೆ ಅಣ್ಣವ್ರು. 6ರಲ್ಲೇ 90,000 ಕೊಟ್ಟು ತಾಂಬಂದಿದ್ರು ಇದನ್ನ. ತಂದು 8ರಲ್ಲಿ 3 ಕಣ ಆಗೈತೆ ಮರಿ. ಅವ್ರ ಹತ್ರ ಎಷ್ಟು ಕಣ ಆಗೈತಣ್ಣ ಮರಿ? ಅವ್ರ ಹತ್ರ ಒಂದ್ 2 ಆಗಿತ್ತಣ್ಣ. 2 ಚೆನ್ನಾಗ್ ಆಡಿತ್ತು ಮರಿ. ಅವ್ರ ಹತ್ರ ಇದ್ದಾಗ್ಲೇ 2 ಕಣ ಆಗಿತ್ತಂತೆ. ಇವ್ರ ಹತ್ರ ಬಂದು 8ರಲ್ಲಿ 3 ಕಣ ಆಗೈತೆ. 6ರಲ್ಲಿ ತಗೊಂಬಂದಿತ್ತು ಅಣ್ಣ. ನೀವು 6ರಲ್ಲಿ ತಗೊಂಬಂದಾಗ ಅಲ್ಲಿ 6ರಲ್ಲಿ ಪ್ಲೇಸ್ ಆಗಿತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಆಗ್ಲಿಲ್ಲ, ಒಂದ್ ವಾರ ಕಾಲ್ ಕಿಡ್ಕಂತ ನಾವ್ 8ರಲ್ಲಿ ರೆಡಿ ಮಾಡಿ ಆಡ್ಸಿದ್ವಿ. 8ರಲ್ಲಿ ಇವ್ರು ರೆಡಿ ಮಾಡಿ ಆಡ್ಸಿರೋದು. 8ರಲ್ಲೇ 3 ಕಣ ಆಗೈತಂತೆ ಈ ಮರಿ. ಈಗೇನು ಟಾಪ್ ಮರಿಗಳು ಅಂತ ನೀವು ಕರ್ನಾಟಕದಲ್ಲಿ ತುಂಬಾ ಟಾಪ್ ಮರಿಗಳಿಗೆ 8 ಮರಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಆ ಮರಿಗಳಲ್ಲಿ ಈ ಮರಿಗೊಂದು ಅವಕಾಶ ಕೊಟ್ಟಿದ್ದಾರೆ ಇವತ್ತು. ಇದು 8ರಲ್ಲೇ 3 ಕಣ ಆಗೈತೆ ಅಣ್ಣ. 8ರಲ್ಲೇ 3 ಕಣ ಆಗೈತೆ. 3 ಬೈಕಿಂಗ್ ಕಣನೇ ಫಸ್ಟ್ ಆಗಿರೋದು. 3 ಬೈಕಿಂಗ್ ಕಣ. ಹೊರಗಡೆ ಬೆಟ್ಟಿಂಗ್ ಹೊಡೆದೈತೆ. ಹೊರಗಡೆ ಬೆಟ್ಟಿಂಗ್ ಹೊಡೆದೈತಂತೆ. 3 ಬೈಕಿಂಗ್ ಕಣನು ಫಸ್ಟ್ ಆಗೈತಂತೆ. 3 ಬೈಕ್ ಹೊಡೆದೈತೆ ಈ ಮರಿ. ಇವತ್ತು ದಾವಣಗೆರೆ ಟಾಪ್ 8 ಮರಿಗಳಿಗೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಬಂದಿತ್ತು. ನೋಡ್ಬೋದು ಎಷ್ಟು ಜನ ಇದಾರಂತ. ಇದು ಅಭಿಮಾನಿಗಳು ಬಳಗ ಇಷ್ಟು ಅವ್ರ ಜೊತೆ ಸೇರಿರೋರು. ನಿಮ್ಮ ಮರಿನ ಯಾರಾದ್ರೂ ದೊಡ್ಡ ರೇಟಿ ಕೇಳಿದಾರ? ಕೇಳ್ತಾವ್ರಣ್ಣ. ಎಷ್ಟು ಎಲ್ಲಿವರೆಗೂ ಕೇಳಿದಾರ? 4 ಮಟನ್ ಕೇಳ್ಯಾರ. 4 ಕೊಟ್ಟಿದ್ದೀರಾ ನೀವು? ಇಲ್ಲ, ಕೊಡ ಮನಸ್ ಮಾಡಿಲ್ಲ. ನಮ್ಮ ಅಣ್ಣಾರ ಏನಂತ ನೋಡ್ಬೇಕು ನೋಡ್ರಿ. ನಿಮ್ ಮರಿನ 4.25 ಲಕ್ಷ ತನಕ ಕೇಳಿದ್ರು ಕೊಟ್ಟಿಲ್ಲ ಅಂತ ಅಣ್ಣವ್ರು. ಅದ್ರಲ್ಲೇ ಗೊತ್ತಾಗುತ್ತೆ ಈ ಮರಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ. ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಅಲ್ಲಿ 4.25 ಲಕ್ಷ ಅಂದ್ರೆ ಒಂದ್ ದೊಡ್ಡ ಅಮೌಂಟ್ ಏನಣ್ಣ. 4.25 ಲಕ್ಷ ಬಂದ್ರು ಕೊಟ್ಟಿಲ್ಲ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ಈ ಮರಿ ಮೇಲೆ ಎಷ್ಟು ಪ್ರೀತಿ ಇದೆ ಅಣ್ಣರಿಗೆ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಜೂನಿಯರ್ ಮೆಂಟಲ್ ಮಂಜ ಅಂತ. ದಾವಣಗೆರೆ ಕುರಿ ಫೀಲ್ಡ್ ಅಲ್ಲಿ ಇರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಮರಿ ಬಗ್ಗೆ. ಯಾಕಂದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ತುಂಬಾ ಹೆಸರು ಮಾಡುವಂತ ಮರಿ ಇದು. ಇವತ್ತು ದಾವಣಗೆರೆ ಕಣಕ್ ಬಂದೈತಿ ಅಣ್ಣ. ಇದು 8ರಲ್ಲಿ ಎಷ್ಟು ಕಣ ಆಗೈತೆ ಈ ಮರಿ? 8ರಲ್ಲಿ ಹಾಕಿರೋ 6 ಕಣ. 6 ಕಣದಲ್ಲಿ 4 ಕಣ, 2 ಕಣ ಫಸ್ಟ್, 2 ಕಣ ಸೆಕೆಂಡ್. ಮರಿ 2 ಕಣ ಫಸ್ಟ್, 2 ಕಣ ಸೆಕೆಂಡ್ ಅಂತೆ. 8ರಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡಿದಂತ ಮರಿ ಇದು. ನಮ್ಮ ದಾವಣಗೆರೆ, ಹರಿಹರ, ಶಿವಮೊಗ್ಗ ಅಲ್ಲೆಲ್ಲ ಈ ಮರಿ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈ ಮರಿ ಯಾರಿಗೂ ಗೊತ್ತಿಲ್ಲ ಅನ್ನಂಗಿಲ್ಲ ಈ ಮರಿ. ಇವತ್ತು ಬಂದಿತ್ತು. ಕೂಡ್ಲಿ ಕಣ ಐತೆ ಅಣ್ಣ ಫಸ್ಟ್ ಆಗಿತ್ತು? ಸೆಕೆಂಡ್ ಆಗಿತ್ತು. ಸೆಕೆಂಡ್ ಫೈನಲ್ ಬಿಟ್ಟಿರಲ್ಲ, 1 ವರ್ಷ ಬಿಟ್ಟು ತಗೊಂಡು ಫೈನಲ್ ಮೊದಲ ಕಣ ಮಾತ್ರ ಫಸ್ಟ್ ಆಯ್ತು ನೋಡ್ರಿ. ಮೊದಲ ಕಣ ಫಸ್ಟ್ ಆಗಿತ್ತಂತೆ ಈ ಮರಿ. ಕೂಡ್ಲಿ ಕಣ ಸೆಕೆಂಡ್ ಆಗಿತ್ತಂತೆ. ಯಾಕಂದ್ರೆ ಅದು ಫೈನಲ್ ಅಲ್ಲಿ ದಣಿತ್ತು. ಅದಕ್ಕೋಸ್ಕರ ಫೈನಲ್ 1 ವರ್ಷ ಬಿಟ್ಟು ಹಂಗೆ ಕುರಿ ತಗೊಂಡು ಹೊರಗೆ. ನೀವು ಮರಿನ 8ರಲ್ಲಿ ತಗೊಂಡ್ಬಂದಿದ್ದೆ ಮರಿ ಕುರಿ? ಅದು 6ರಲ್ಲಿ ತಗೊಂಡಿದ್ದವಣ. 6ರಲ್ಲಿ ಎಷ್ಟಕ್ಕೆ ತಗೊಂಡಿದ್ದ? 1,20,000 ಕೊಡ್ತಾನೆ. 1,20,000 ಕೊಟ್ಟು ತಗೊಂಡಿದ್ದೆ ಅಣ್ಣ. ಇದನ್ನ ಇವಾಗ ಯಾರು ದೊಡ್ಡ ರೇಟಿಗೆ ದೊಡ್ಡ ಅಮೌಂಟ್ ಕೇಳಿದಾರ? ಕೇಳಿದ್ರೆ ನಾವು ರೇಟ್ ಹೇಳಲ್ಲ. ಕುರಿ ಕೊಡೋದಿಲ್ಲ, ಅದು ರೇಟ್ ಹೇಳಲ್ಲ, ನಾವು ಕೊಡೋದಿಲ್ಲ ಕುರಿ. ಅದು ಸುಮ್ಮನೆ ಅಷ್ಟಕ್ಕೆ ಕೇಳಿದ್ರೆ ಇಷ್ಟು ಕೇಳಿದ್ರೆ ಅದೆಲ್ಲ ಸುಳ್ಳು ಅಣ್ಣ. ನಾವು ಹೇಳೋದಿಲ್ಲ, ರೇಟ್ ಹೇಳಿಲ್ಲ. ಏನು ವ್ಯಾಪಾರನ ಎಲ್ಲಿ ಇಲ್ಲ. ಮನೆ ಮಗ ಸಾಕ್ದಂಗೆ ಸಾಕಿದ್ವಿ ಅಣ್ಣ. ನಾವು ಎಲ್ಲಿ ಕುರಿನೂ ಕೊಡಲ್ಲ, ಕುರಿ ವ್ಯಾಪಾರಕ್ಕೂ ಹೇಳಿಲ್ಲ. ಇಷ್ಟು ಕೊಡ್ತೀವಿ ಅಂತ ನಾವು ಬಾಯ್ಬಿಟ್ಟು ಹೇಳಿಲ್ಲ ನೋಡ್ರಿ. ಮರಿನೂ ಕೊಡೋದು ಇಲ್ಲ ಅಂತೆ. ಯಾಕಂದ್ರೆ ಮರಿ ಮೇಲೆ ಅಷ್ಟು ಪ್ರೀತಿ ಇದೆ ಅವರಿಗೆ. ಸುತ್ತಲೂ ನೋಡ್ಬೋದು ಇದ್ರ ಕ್ರೇಜ್ ಎಷ್ಟಿದೆ ಅಂತ. ತುಂಬಾ ಜನ ಇದಾರೆ ಇಲ್ಲಿ ಈ ಮರಿ ನೋಡಕ್ಕಿಂತ. ತುಂಬಾ ಜನ ಬಂದಿದ್ದಾರೆ ಇವತ್ತು ಈ ಕಣಕ್ಕೆ. ಇವತ್ತು ಟಾಪ್ 8 ಮರಿಗಳು ಏನು ಕರ್ನಾಟಕದ ಟಾಪ್ 8 ಮರಿಗಳು ಸೆಲೆಕ್ಷನ್ ಮಾಡಿದ್ರಲ್ಲ, ಆ ಮರಿಗಳಲ್ಲಿ ಇದು ಒಂದು ಇವತ್ತು ದಾವಣಗೆರೆ ಕಣಕ್ಕೆ ಬಂದೈತೆ. ಇವತ್ತು ಇಲ್ಲೊಂದು ಮರಿ ಐತಿ. ಏನ್ ಟಾಪ್ 8 ಕರ್ನಾಟಕದಲ್ಲಿ ಟಾಪ್ 8 ಮರಿಗಳು ಸೆಲೆಕ್ಟ್ ಮಾಡಿದಾರ ಅಂತ ಹೇಳಿದ್ವಲ್ಲ, ಅದ್ರಲ್ಲಿ ಇದು ಒಂದು. ಅಣ್ಣ ಈ ಮರಿ ಹೆಸರೇನ? HBM ನಿಟ್ವಳಿಕ ರಾಜ ಅಂತ ಕುರಿ ಹೆಸರು. ನಿಟ್ವಳಿಕ ರಾಜ. HBM ನಿಟ್ವಳಿಕ ರಾಜ. ಎಷ್ಟು 8ಲ್ಲಿ ಬಂದು ಎಷ್ಟು ದಿನ ಆಯ್ತಣ್ಣ ಇದು? 8ಲ್ಲಿ ಬಂದು ರೀಸೆಂಟ್ ಆಗಿ ಒಂದು 8ರಿಂದ 9 ತಿಂಗಳು ಆಯ್ತಣ್ಣ. ಕುರಿ ಹಾಕಿರೋ 2 ಕಣ ಫಸ್ಟ್ ಆಗೈತೆ. 8ಲ್ಲಾಗ ಒಂದು ಬೈಕ್ ಕೊಡ್ತೈತೆ HF100. 8ರಲ್ಲಿ ಒಂದು ಬೈಕ್ ಕೊಡದೈತಂತೆ. ಹಾಕಿದ್ 2 ಕಣನು ಫಸ್ಟ್ ಆಗೈತಂತೆ ಈ ಮರಿ. ನಿಟ್ವಳಿಕ ರಾಜ ಅಂತ ಈ ಮರಿ. ಆಲ್ಮೋಸ್ಟ್ ದಾವಣಗೆರೆ ಸುತ್ತಮುತ್ತ ಈ ಮರಿ ಎಲ್ಲರಿಗೂ ಗೊತ್ತಿರುತ್ತೆ.
ಅಣ್ಣ ಇದು ಮರಿ ಕುರಿದ ನಿಮ್ಮ ಹತ್ರ ಐತೆ ಇಲ್ಲ ಅಣ್ಣ, ನಾವು ಎಂಟೆಲ್ಲ ತಾಂಬಂದಿದ್ದ ಕುರಿನ ಎಂಟಲ್ಲಿ ತಗೊಂಬಂದಿರೋದು ನಮ್ಮ ಬುಧಾಳ್ ರೋಡ್ ರಾಜನವ್ರ ತಾಂಬಂದಿದ್ರ ಅವ್ರ ಹತ್ರ ನಾವು ತಾಂಬಂದಿದ್ದಣ. ಎಷ್ಟಕ್ಕೆ ತಗೊಂಬಂದಿರಣ್ಣ? 280 ತಾಂಬಂದಿದ್ದು. 280 ತಗೊಂಬಂದ್ರಂತ. 2,80,000 ಈ ಮರಿನ ಎಂಟಲಲ್ಲಿ ತಂದು 2 ಕಣ ಹಾಕಿರೋದ? 2 ಕಣ ಹಾಕಿದ್ವಣ್ಣ, 2 ಫಸ್ಟ್ ಆಗಿದೆ. ಎರಡು ಕ್ಯಾಶ್ ಪ್ರೈಸ್, ಒಂದು ಎಚ್ ಎಫ್ 100. ನೋಡ್ರಿ, ಒಂದು ಬೈಕ್ ಕಣ ಆಗೈತಂತೆ, ಒಂದು ಕ್ಯಾಶ್ ಪ್ರೈಸ್. ಇವತ್ತು ಟಾಪ್ 8 ಕರ್ನಾಟಕದಲ್ಲಿ 8 ಮರಿಗಳು ಸೆಲೆಕ್ಟ್ ಮಾಡಿ ಅದನ್ನೇನ್ ಕಣ ನಡೆಸ್ತದ್ರ ದಾವಣಗೆರೆ ಕಣದಲ್ಲಿ, ಆ ಕಣದಲ್ಲಿ ಈ ಮರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಮರಿನೂ ಬಂದೈತೆ ಇಲ್ಲಿಗೆ. ಇನ್ನು ಒಳಗ್ ಆಡಿಲ್ಲ, ಇನ್ನು ಒಳಗ್ ಆಡ್ಸಿಲ್ಲ, ಒಳಗ್ ಆಡ್ಸಿಲ್ಲ ಅಂತೆ. ಇವರೇ ನೋಡಕ ಕುರಿ ಮಾಲೀಕರು ರಾಜಣ್ಣ ಅಂತ, ಕುರಿ ಓನರ್ ಅವ್ರಂತ ಅಣ್ಣರು. ಹಳೆ ಓನರ್ ಅವ್ರೆ. ಈ ಪ್ರೆಸೆಂಟ್ ಓನರ್ ಇವರು, ಹಳೆ ಓನರ್ RK ರಾಜುಬಾಯಿ ಅಂತ. ಫಸ್ಟ್ನೇ ಓನರ್ ಈ ಅಣ್ಣರ್ ಅಂತೆ, 2ನೇ ಓನರ್ ಅವ್ರಂತ ಅಣ್ಣರು. ನೋಡ್ರಿ ಇವತ್ತು ದಾವಣಗೆರೆ ಕಣ. ಅಣ್ಣ ಈ ಮರಿನ ಯಾರು ದೊಡ್ಡ ರೇಟಿ ಕೇಳಿದಾರ? ಕೇಳಿದಾರಣ್ಣ ಕುರಿನ. ಎಷ್ಟಿಗೆ ಕೇಳಿದಾರ? ಹೈದರಾಬಾದ್ನವ್ರು ಮೊನ್ನೆ ಬಂದು ಕೇಳೋಗಿದ್ರಣ್ಣ 3,500,000. ನಾವು ಕೊಟ್ಟಿಲ್ಲ, ಪ್ರೀತಿ ವಿಶ್ವಾಸಕ್ಕೆ ಇಟ್ಕೊಂಡಿದ್ವಣ್ಣ ಕುರಿನ. ಇದೊಂದ್ ಕಣ ಆಡ್ಸ್ ನೋಡೋಣ. 3,500,000 ಲಕ್ಷಕ್ಕೆ ಕೇಳಿದ್ರೆ ಈ ಮರಿ ಕೊಟ್ಟಿಲ್ಲ ಅಂತೆ. ನೋಡ್ರಿ, ಈ ಮರಿ ಹಿಂಗೆ ತುಂಬಾ ಚೆನ್ನಾಗೈತೆ. ಮರಿ ಮಾತ್ರ ನೋಡ್ಬೇಕು ಇನ್ನು ಒಳಗೆ. ಟಾಪ್ ನೀವೇನ್ ಇವಾಗ 8 ಮರಿಗಳಿಗೆ ಟಾಪ್ ಕರ್ನಾಟಕದಲ್ಲಿ ತುಂಬಾ ಹೆಸರು ಮಾಡಿದಂತ ಮರಿಗಳಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಈ ಮರಿ ಒಂದು. ಈ ಮರಿಗೆ ಡೈಲಿ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಣ್ಣ? ಅಣ್ಣ ಇದಕ್ಕೆ ಬೆಳಗ್ಗೆ 1 kg ಉಳ್ಳಿ, ಬೆಳಗ್ಗೆ ಒಂದು 1/2 ಲೀಟರ್ ಹಾಲು, ಸಾಯಂಕಾಲ ಒಂದು 1/2 ಲೀಟರ್ ಹಾಲು, 4 ಮೊಟ್ಟೆ, ಒಂದು 4 ಪೆಂಡಿ ಹುಲ್ಲು ಅಷ್ಟೇ. ಇಲ್ಲೊಂದ್ ಮರಿ ಐತೆ, ಇದು T80 ಬಂದ ಮರಿ ಕಾರಣ. ಟಾಪ್ 8 ಮರಿಗಳು ಏನ್ ಸೇರಿದಾವ ಆ ಮರಿಗಳಲ್ಲಿ ಈ ಮರಿ ಒಂದು. ಈ ಮರಿ ಹೆಸರು ಏನಣ್ಣ? ಎಂ ಕರಿಯ ಅಂತ ಅಣ್ಣ, ಹೂವಿನಡಗಲಿ ಎಂ ಕರಿಯ. ಎಂ ಕರಿಯ ಅಂತ ಈ ಮರಿ ಹೆಸರು, ಹೂವಿನಡಗಲಿ. ಇದು ಅಣ್ಣ ಇದು ಎಂಟಲ್ಲಿ ಬಂದು ಎಷ್ಟು ವರ್ಷ ಆಯ್ತು? 1.5 ವರ್ಷ ಆಯ್ತು. 1.5 ವರ್ಷ. ಎಂಟಲ್ಲಿ ಕಣ ಆಗೈತೆ? ಎಷ್ಟು ಕಣ ಆಗೈತೆ? 12 ಕಣ ಆಗಿದೆ. ಎಂಟಲ್ಲಲ್ಲಿ 12 ಕಣ ಆಗೈತೆ. ಅಣ್ಣ ಈ ಮರಿ ಎಂಟಲ್ಲಲ್ಲಿ ಎಷ್ಟು ಬೈಕ್ ಕೊಡ್ಬೇಕು? 2 ಬೈಕ್ ಹೊಡಿದೆ. 2 ಬೈಕ್. ಯಾವ್ಯಾವ ದುಡ್ಡು ಕಣ ಆಗಿದೆ. ಯಾವ ಊರಲ್ಲಿ ಅಣ್ಣ ಬೈಕ್? ಒಂದು ರಾಣೆಬೆನ್ನೂರು, ಒಂದು ಕನ್ವಳ್ಳಿ ಅಣ್ಣ, ಹರಪನಹಳ್ಳಿ ಹತ್ರ ಕನ್ವಳ್ಳಿ. ಒಂದು ರಾಣೆಬೆನ್ನೂರ, ಒಂದು ಹರಪನಹಳ್ಳಿ ಹತ್ರ ಕನ್ವಳ್ಳಿ. ಅಲ್ಲೊಂದು 2 ಬೈಕ್ ಹೊಡೆದೈತಂತೆ ಈ ಮರಿ. ಈ ಮರಿ ಎಂಟಲಲ್ಲಿ 12 ಕಣ ಆಗೈತಂತೆ ಈ ಮರಿ. ಅಣ್ಣ ಇದು ಎಂಟಲಲ್ಲಿ ತಗೊಂಬಂದಿದ್ದೆ ಮರಿ ಕುರಿತ? ಹೌದಣ್ಣ, ಇಲ್ಲ ಎಂಟಲ್ಲೇ ತಗೊಂಬಂದಿರೋದು. ಎಂಟಲಲ್ಲಿ ಎಷ್ಟು ತಗೊಂಬಂದಿದ್ರ? 48,000 ತಂದಿದ್ದು. ಅಣ್ಣ ಇದು ಮರಿ ಎಲ್ಲಿದ್ದ ತಗೊಂಬಂದಿದ್ ನೀವು? ಅದು ಹೊಳೆ ಮುತ್ಕೂರಲ್ಲಿ ತಂದಿದ್ದಾಳೆ. ಹೊಳೆ ಮುತ್ಕೂರು. ಹೊಳೆ ಮುತ್ಕೂರು ಎಲ್ಲಿ ಬರುತ್ತಣ್ಣ ಅದು? ಬೊಮ್ಮನಹಳ್ಳಿ ತಾಲೂಕು. ಹೊಳೆ ಮುತ್ಕೂರು ತಾಂಬಂದಿದ್ದ. ಅಣ್ಣ ಈ ಮರಿನ ಯಾರಾದ್ರೂ ದೊಡ್ಡ ರೇಟಿ ಕೇಳಿದಾರ? ಕೇಳಿದಿರಣ್ಣ, ನಾವು ಕೊಟ್ಟಿಲ್ಲ. ಎಷ್ಟಕ್ಕೆ ಕೇಳಿದಾರ? 5 ಲಕ್ಷ ಕೇಳಿದಾರಣ್ಣ, ಕೊಟ್ಟಿಲ್ಲ ನಾವು. ನೋಡ್ರಿ, ಇವರು 5 ಲಕ್ಷದ ತನಕ ಕೇಳಿದಾರಂತೆ ಈ ಮರಿನ. ಅಣ್ಣರು ಕೊಟ್ಟಿಲ್ಲಂತೆ. ಇವ್ರು ತಗೊಂಬಂದಿದ್ದು 58,000. 48,000 ತಗೊಂಬಂದಿರಂತೆ ಈ ಮರಿನ. 48,000 ತಂದು ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. ಇವತ್ತು ದಾವಣಗೆರೆ ಕಣಕ್ ಬಂದಿತ್ತು. ನೀವೇನ್ ಕರ್ನಾಟಕ ಟಾಪ್ 8 ಮರಿಗಳು ಇಲ್ಲಿ ಅವಕಾಶ ಕೊಟ್ಟಿದಾರೋ ಆ ಕಣದಲ್ಲಿ ಈ ಮರಿ ಒಂದು. ಇಲ್ಲೊಂದ್ ಮರಿ ಐತಿ. ಈ ಮರಿ ಹೆಸರು ಅಣ್ಣ? ಬೆಣ್ಣೆಪೇಟೆ ಜೀವನ್ ರಥ ಅಂತ. ಬೆಣ್ಣೆಪೇಟೆ ಜೀವನ್ ರಥ ಅಂತ ಈ ಮರಿ. ಈ ಮರಿನು ಟಾಪ್ 8 ಮರಿಗಳಿಗೆ ಏನ್ ಅವಕಾಶ ಕೊಟ್ಟಿದಾರಲ್ಲ ಆ ಮರಿಲಿ ಇದು ಒಂದು. ಇದು ಎಂಟಲ್ಲಿ ಎಷ್ಟು ಕಣ ಆಗೈತೆ? ಇದು ಎಂಟಲ್ಲಿ 4 ಕಣ ಆಗಿದೆ. 4 ಕಣ. 1 5th, 1 4th, 1 2nd, 1 1st, 1 3rd. ನೋಡ್ರಿ, ಎಂಟಲ್ಲೇ 4 ಕಣ ಆಗೈತಂತೆ. ಅಲ್ಲಿಗ್ ಬಂದಿ 7 ತಿಂಗಳಾಗೈತಣ. 6 ತಿಂಗಳಾಗೈತಿ. ಅಲ್ಲಿಗ್ ಬಂದಿ ಕಣಕ್ ಹಾಕಿವಿ. ಏನಕ್ಕದ್ ಗೊತ್ತಿಲ್ಲ, ಇನ್ನು ಕರ್ದಿಲ್ಲ. ಕರೀತಾರ, ಏನಕ್ಕಂತ ಗೊತ್ತಿಲ್ಲ. ಮರಿ ಕುರಿದ್ರ ನಿಮ್ಮ ಹತ್ರನೇ ಐತೆ? ಎಂಟಲ್ ತಾಂಬಂದಿದ್ದೆ. ಮರಿ ಕುರಿಯಾಗ ತಂದಿದ್ರಣ 17,000 ಕೊಟ್ಟಿ. ಮತ್ತೆ ತಗೊಂಡೋಗ ಊರಿಗೆ ಹಾಕಿದ್ರ. ಊರಿಂದ ಮತ್ತೆ ನಮ್ಮ ಹತ್ರನೇ ಬಂದೈತಿ. ಅವಾಗಿಂದಾನು ಕಂಟಿನ್ಯೂ ಆಡ್ಕಂತಾನೆ ಬಂದೈತ ನಮ್ಮ ಮನೇನೆ. ನೀವ್ ಎಷ್ಟು ಕೊಡ್ತಾ ಬಂದ್ರಿ? 17,500 ತಂದಿದ್ವಣ. 17,500 ಕೊಟ್ಟು ಇವ್ರು ಮರಿ ಕುರಿ ಇದೇ ಮನೆಗೆ ಫಸ್ಟ್ ಮರಿ. ಇದೇ ಮರಿ ಫಸ್ಟ್ನೇ ಮರಿ. ನೋಡ್ರಿ, ಈ ಮರಿನೇ ಫಸ್ಟ್ನೇ ಮರಿ. ಇದು ಹೈಟ್ ಕಮ್ಮಿ, ಫೈಟ್ ಜಾದ ಅನ್ನಂಗೆ. ಇದ್ರ ಮರಿ ಆಟ ನೋಡಿದೀವಿ ನಾವು. ಒಂಥರ ರಾಕೆಟ್ ಬಂದಂಗ್ ಬರುತ್ತೆ ಈ ಮರಿ. ಇವತ್ತು ದಾವಣಗೆರೆಗೆ ಟಾಪ್ 8 ಮರಿಗೆ ಅವಕಾಶ ಕೊಟ್ಟಿದಾರಲ್ಲ ಅದ್ರಲ್ಲಿ ಇದು ಒಂದು ಮರಿ. ಈ ಅಣ್ಣರ ಬಗ್ಗೆ ಹೇಳಲೇಬೇಕು. ಬೆಣ್ಣೆಪೇಟೆ ಜೀವನ್ ರಥ ಅಂದ್ರೆ ಅದ್ ಯಾಕೋ ಏನೋ ಗೊತ್ತಿಲ್ಲ, ಈ ಅಣ್ಣರಿಗೆ ಈ ನಮ್ನಿ ಕಾಡ್ತಾ ಇದೆ. ಈಗ ಮೊನ್ನೆ ರೀಸೆಂಟ್ ಆಗ ಒಂದ್ ಮರಿ ತೀರ್ಕೊಂಡ್ ನಿಮ್ದು ಅಣಿ ಚುಕ್ಕಿ ಅಂತ ಅಣ್ಣ. ಅಣೆ ಚುಕ್ಕಿ ಅಂತ. ಅದೇನು ಶಿವಪುರದಲ್ಲಿ ಕಣ ಆಗಿತ್ತು. 121 ಮರಿಯಾಗ ಫಸ್ಟ್ ಆಗಿತ್ತಣ್ಣ ಮರಿ. ಅದು ಯಾರು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದಿಲ್ಲ. ಮರಿ ಹಿಸ್ಟ್ರಿ ಕ್ರಿಯೇಟ್ ಮಾಡತ್ ನಮ್ಮ ಹತ್ರ. ಒಳ್ಳೆ ಆಟ ಆಡ್ತು. ಏನೇ ಅದು ಉತ್ಪಾದನ ಆಗಿ ಮೊನ್ನೆ ತೀರ್ಕಂತಣ, 1-2 ದಿವಸದ ಹಿಂದೆ. ಒಳ್ಳೆ ಆಟಣ ಮರಿ. ನಮ್ಮ ಹತ್ರ ಬಂದಾಗಿಂದ ಎಲ್ಲೂ ಓಡೋಗಿಲ್ಲ. 2-3 ಕಣ ಓಡೋದ್ರು. ಜನ ಬಹಳ ಮಾತಾಡಿದ್ರು, ಆಡಲ್ಲ ಮರಿ ಹಂಗಿಂಗ್ ಅಂತ. ಮೊನ್ನೆ ಕಣಕ್ ಹಾಕಿದ್ವಿ. 121 ಮರಿಯಾಗ ಫಸ್ಟ್ ಆಗೈತಣ ಮರಿ. ಕರ್ನಾಟಕಕ್ಕೆ ಹೆಸರು ತಂದು ಕೊಟ್ಟೈತಣ ಮರಿ.
ಮತ್ ಯಾರು ಬ್ರೇಕೆ ಮಾಡಿಲ್ಲ ಅದು. ನಾವು ಮೊದ್ಲೇ ಒಂದ್ ವರ್ಷದ ಹಿಂದೆ ಕಾಲ್ ಬಜಾರ ಇತ್ತಣ ಮರಿಗೆ, ಅವಾಗೇ ಸಾಯ ಮರಿ ಇತ್ತು. ಹಂಗದ್ರು ಉಳಿಸ್ತು ಮರಿ, ಉಳ್ದಿ ಕಣ ಹೊಡ್ದೆ ಸತ್ತೈತಣ. ಹಂಗ ಓಡೋಗಾರ ಸತ್ತಿಲ್ಲ, ಕಣ ಹೊಡ್ದೆ ಸತ್ತೈತಿ. ಆ ಮರಿ ನಾವು ಆಟ ನೋಡಿದ್ವಿ, ಆ ಕಣಕ್ ನಾವು ಹೋಗಿದ್ವಿ. ನಮ್ಮ ದಾವಣಗೆರೆ ಹರಿಹರ ಈ ಸುತ್ತಮುತ್ತ ಯಾವ ಭಾಗದಲ್ಲೂ ಅಷ್ಟೊಂದು ಮರಿ ಸೇರಿದ್ದ, ಆ ಕಣದಲ್ಲಿ ಸೇರಿದ ಇತಿಹಾಸನೇ ಇದ್ದಿದ್ದಿಲ್ಲ. ಯಾಕಂದ್ರೆ ಅಷ್ಟೊಂದು ಮರಿ ಬಂದಿದ್ವು ಆ ಕಣದಲ್ಲಿ. ಆ ಮರಿ ಆ ಕಣದಲ್ಲಿ ಮೊದಲನೇ ಸಲ ಆಗಿತ್ತು. ಅದು ಏನೋ ದೈವಲ್ಲಿ ಇದು ಏನೋ ಗೊತ್ತಿಲ್ಲ. ಪಾಪ ರೀಸೆಂಟ್ ಆಗಿ ಆ ಮರಿ ತೀರ್ಕೊಂಡು ನೋಡಿದ ನಮಗೆ ಎಷ್ಟೋ ಬೇಜಾರಾಯ್ತು. ಪಾಪ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅವ್ರಿಗಷ್ಟೇ ಗೊತ್ತಿರುತ್ತೆ. ಯಾಕಂದ್ರೆ ಈಗ 3 ಮರಿ ಏನೋ ಅಣ್ಣರ್ದು ತೀರ್ಕೊಂಡಂಗ, 3 ಮರಿ ಅಣ್ಣ, 3 ಮರಿ ತೀರ್ಕೊಂಡಿದಾವ. ಪಾಪ ನಮಗೆ ಇಷ್ಟು ನಮ್ಮ ಅಣ್ಣನ್ ಮನ್ಸ್ ಏನಂದ್ರೆ ಕುರಿ ಸತ್ರೆ ಬೇಜಾರಾಕತಿ. ಬೇಜಾರಾದ್ರೆ ಇನ್ನೂ ಬೆಳೆನ ಕುರಿ ಹಿಂಗೆ ಬಿಡೋದ್ ಬೇಡ. ಜನ ಬಾಳ ಮಾತಾಡ್ತಾರ, ಸತ್ರೆ ಕುರಿ ಫೀಲ್ಡ್ ಬಿಡ್ತತ್ತ, ಹೆಂಗ್ ಬಿಡ್ತಾರ ಬಾಳ ಮಾತಾಡಿದ್ರು ಜನನು. ಕುರಿ ಫೀಲ್ಡ್ ಮಾತ್ರ ಬಿಡಲ್ಲಣ್ಣ, ಇನ್ನೂ ಬೆಳೆಸ್ತೀವಿ. ಎಷ್ಟೇ ಕಷ್ಟ ಬಂದ್ರು ನಾವು ಕುಗ್ಗಲ್ಲ, ನಾನು ಇನ್ನು ಕುರಿ ಫೀಲ್ಡ್ ಇನ್ನು ಚೆನ್ನಾಗಿ ಬೆಳೆಸ್ತೀನಿ ಅಂತ ಹೇಳ್ತಿದಾರೆ. ಆದ್ರೂ ಮನ್ಸಿಗೆ ತುಂಬಾ ನೋವಾಗುತ್ತೆ. ಮರಿ ಹೋದ್ರು ಇನ್ನು 10 ಮರಿ ಕಟ್ಟದಷ್ಟು ಅಣ್ಣನ ಹತ್ರ ತಾಕತ್ತೈತಣ, ಅದೇ ಇದು ಬಿಡಲ್ಲಣ್ಣ. ಯಾಕಂದ್ರೆ ಒಂದ್ ಮರಿಗೆ ಏನಾರು ಒಂದ್ ಚೂರ್ ನೋವಾದ್ರೂ ನಮ್ ಕೈಲಿ ತಡ್ಕನಕ್ ಆಗಲ್ಲ. ಅಂತದ್ರಲ್ಲಿ 3 ಮರಿ ತೀರ್ಕೊಂಡ್ರೆ ಅವ್ರ ಆ ನೋವನ್ನ ಹೆಂಗ್ ತಡ್ಕೋಬೇಕು ಏನು ಒಂದು ಗೊತ್ತಾಗಲ್ಲ. ಆ ದೇವ್ರು ಆ ನೋವು ಬರ್ಸೋ ಶಕ್ತಿ ಅವ್ರಿಗೆ ಕೊಡ್ಲಿ, ಇನ್ನು ಒಳ್ಳೊಳ್ಳೆ ಮರಿಗಳನ್ನ ಅವ್ರ ಗ್ರೂಪ್ ಇದ್ದ ಇನ್ನು ಕಟ್ಲಿ, ತುಂಬಾ ಚೆನ್ನಾಗಿ ಹೆಸರು ಮಾಡ್ಲಿ ಅಂತ ಕೇಳ್ಕೊಂತೀವಿ ನಾವು. ಇದ್ರಿಂದ ಜಿತ್ ಮಾಡಕ್ ಕಟ್ಟಿಲ್ಲ ನಾವು, ಬರೀ ಪ್ರೇಮಕ್ ಸಾಕಿವಿ. ಬಹಳ ಜನ ನಾವು ಜಿತ್ ಮಾಡ್ತೀವಿ ಅನ್ಕಂದಾರ. ಜಿತ್ ಮಾಡೋದಿದ್ರೆ ಬಹಳ ಜನ ಮಾತಾಡ್ತಾರಣ, ನಾವು ಜಿತ್ ಮಾಡಕ್ ಕಟ್ಟಿಲ್ಲ. ಕುರಿ ಆಡ್ತಾವಣ, ನಾವ್ ಆಡಲ್ಲ. ಏನ್ ಬೇಜಾರಿಲ್ಲ, ನೆಕ್ಸ್ಟ್ ದಿವಸ ಆಡ್ತತಿ ಅನ್ನೋದು ಅಷ್ಟೇ ಭರೋಸೆ. ಇವತ್ತಿಲ್ಲ ನಾಳೆ ಕಣ ಹೊಡೆದೇ ಹೊಡಿತೀವಣ. ಕಣ ಹೊಡೆದ್ರೆ ನಾವೇನ್ ಬೇಜಾರಾಗಲ್ಲ. ಇವತ್ತು ಕಣ ಹೊಡೋದ್ರೆ ನಾಳೆ ಹೊಡಿತೀವಿ ಅಂತ ಭರೋಸೆ ಐತಣ್ಣ ನಮಗೆ. ಮತ್ ಯಾರ ಕುರಿ ಮೇಲೆ ದೋಷ ಗೀಷ ಏನಿಲ್ಲಣ್ಣ, ಯಾರ ಮೇಲೂ ದೋಷನೂ ಇಲ್ಲ. ನೋಡ್ರಿ, ಕುರಿ ಮೇಲೆ ಯಾರೇ ಆಗ್ಲಿ ಜಿತ್ ಮಾಡ್ಬೇಡ್ರಿ. ಯಾಕಂದ್ರೆ ಅವು ಮೂಕ್ ಪ್ರಾಣಿಗಳು. ಆ ಮೂಕ್ ಪ್ರಾಣಿ ಮೇಲೆ ಜಿತ್ ಮಾಡಿದ್ರೆ ನಿಮ್ಗೆ ಏನು ಬರೋದು ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ನೀವು ಯಾವ ರೀತಿ ನೋಡ್ಕೊಂತೀರೋ ಅದ್ರ ಮೇಲೆ ನಿಮ್ ಕುರಿ ಆಡುತ್ತೆ. ಅದನ್ನ ಬಿಟ್ಟು ನಾವು ಕುರಿ ಮೇಲೆ ಅದನ್ನ ಕಂಡ್ರೆ ಆಗಲ್ಲ, ಇದನ್ನ ಕಂಡ್ರೆ ಆಗಲ್ಲ ಅಂತ ಜಿದ್ ಮಾಡ್ಕೊತಾ ಹೋದ್ರೆ ಲೈಫ್ ಅಲ್ಲಿ ಕಣ ಹೊಡಿಯಕ್ಕಾಗಲ್ಲ. ಯಾಕಂದ್ರೆ ಇವಾಗಿನ ಕುರಿ ಫೀಲ್ಡ್ ಅಲ್ಲಿ ಕಣ ಹೊಡಿಯೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ತುಂಬಾನೇ ಕಷ್ಟ ಇದೆ ಕುರಿ ಫೀಲ್ಡ್ ಅಲ್ಲಿ ಕಣ ಹೊಡಿಯೋದು. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಅಣ್ಣ ಈ ಮರಿ ಹೆಸರೇನಣ್ಣ? SPS ನಗರ ಬಸವ ಅಂತ ಅಣ್ಣ. SPS ನಗರ ಬಸವ. SPS ನಗರ ಬಸವ ಅಂತ ಅದು ಏರಿಯಾ ಹೆಸರು. ಯಾವ ಊರಣ್ಣ ಇದು? ಇಲ್ಲೇ ದಾವಣಗೆರೆ RTO ಆಫೀಸ್ ಐತಲ್ಲ, ನೀವು RTO ಆಫೀಸ್ ಹತ್ರ ಇರೋದು ಇದು. ಇದು ಎಂಟಲ್ಲಿಗೆ ಬಂದು ಎಷ್ಟು ದಿನ ಆಯ್ತಣ್ಣ? ಅಣ್ಣ ಎಂಟಲ್ಲಿ ಬಂದು 2 ವರ್ಷದ ಮೇಲೆ ಆತಣ್ಣ. ಇದು ನಾವು 4 ತಗೊಂಡಿದ್ವಿ. ಈಗ ಒಂದ್ 26ನೇ ಕಣ ಇದು ಆಗ್ತಿರೋದು. ಒಂದ್ 23 ಕಣ ಮಗ ಕೊಟ್ಟಿಲ್ಲ. ಮೊನ್ನೆ ಹರಿಹರ ಕಣದಾಗ 3 ರೌಂಡ್ ಆಡಿತ್ತು. ಅದಾಗಿದ್ಮೇಲೆ ಮೊನ್ನೆ ಒಂದ್ 2 ಕಣ ಮಗ ಕೊಟ್ಟಿಲ್ಲ. ಈಗ ದೊಡ್ಡ ಕಣಕ್ ಹಾಕ್ಯವ್. 4 ಎಷ್ಟು ತಗೊಂಡಿದ್ರಣ್ಣ ನೀವು? 39,000 ತಗೊಂಡಿದ್ವಿ. 39,000. ಯಾವ್ರಿಂದ ಅಣ್ಣ ತಂದಿದ್ದು? ಇದು ಭದ್ರಾವತಿಗೆ ತಗೊಂಡಿದ್ವಿ ಅಣ್ಣ. ಭದ್ರಾವತಿ. ಅಂದ್ರೆ ಗೋಕಾಕ್ ಮರಿದು ಭದ್ರಾವತಿಗಿತ್ತು, ಅಲ್ಲಿಂದ ತಗೊಂಡಿರೋದು. ನೋಡ್ರಿ, ಮರಿ ಹೆಸರು ಬಸವ ಅಂತ. 8 ಎಲ್ಲಿ ಕಣ ಆಗಿಲ್ಲ. ಈ 4 ಮಕಾನ ಕೊಟ್ಟಲ್ಲಿ ಇನ್ನೆಲ್ಲಿ ಕಣ ಹಾಕತ್ತ? 4 ಮಕಾನೆ ಕೊಟ್ಟಿಲ್ಲ ಅಂತ ಈ ಮರಿ. 8 ಆದ್ರೂ ಈ ಮರಿಗೆ ಆದ್ರೆ ಈ ಕಣ ಆಗ್ಬೇಕಷ್ಟೇ. ಒಂದ್ ಟ್ರೋಫಿ ಇಲ್ಲ, ಒಂದ್ ದುಡ್ಡು ತಗೊಂಡ್ ಮನೆ ಹೋಗ್ಬೇಕು. ನೋಡ್ರಿ, ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ತಾರಗಾಡಿ ಬಿಡ್ಸೋದು, ಅಡ್ಡಾಡ್ಸೋದು. ನೋಡ್ರಿ, 4 ಕಣ ಆಗಿಲ್ಲ ಅಂತ ಈ ಮರಿ. ಆದ್ರೂ 8 ಟಾಪ್ ಮರಿಗಳಲ್ಲಿ ಇದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ. ನಿಟ್ವಳ್ಳಿ ಮದಣ್ಣರು, ಹರಿಹರ ಕಿರಣಣ್ಣರು, ಈ ಕಣದಾರ ಒಂದು ವಿಡಿಯೋ ನೋಡಿ ಅದ್ರ ಮೇಲಿರೋ ಪ್ರೀತಿಗೋಸ್ಕರ ಒಂದು ಅವಕಾಶ ಆಡ ಕೊಟ್ಟಾರಣ. ಇದ್ರ ಇಚ್ಛೆ, ಮುಂದೆ ಏನೈತ ಗೊತ್ತಿಲ್ಲ. ಟಾಪ್ 8 ಮರಿಗಳು ಅಂತ ಏನ್ ಹೇಳಿದ್ರಲ್ಲ, ಆ ಟಾಪ್ 8 ಮರಿಗಳಲ್ಲಿ ಈ ಮರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಇವತ್ತು ದಾವಣಗೆರೆ ಕಣದಲ್ಲಿ. ಈ ತರ ಅವಕಾಶ ಕೊಟ್ರೆ ಪ್ರತಿಯೊಬ್ಬರಿಗೂ ಕುರಿ ಕಟ್ಟೋರ್ಗು ಇನ್ನೂ ತುಂಬಾ ಹುಮ್ಮಸ್ ಬರುತ್ತೆ, ನಾವು ಒಂದ್ ಕಟ್ಬೇಕು ಅಂತ. ಬಸವ ಅಂತ ಈ ಮರಿ ಇಲ್ಲೇ ದಾವಣಗೆರೆ ತನ ಮರಿ ಇದೇ ದಾವಣಗೆರೆ ಲೋಕಲ್ ಮರಿ, ಇದೇ ಲೋಕಲ್ ಮರಿ, ದಾವಣಗೆರೆ ಮರಿ ಇದು ಬಸವ ಅಂತ. ಇವತ್ತು ಬಂದೇ ಇದೆ T18 ಕಣಕ್ಕೆ. ತುಂಬಾ ಜನ ಬಂದಿದ್ದಾರೆ. ಇಲ್ಲೊಂದ್ ಮರಿ ಐತಿ T8 ಬಂದಿರೋದು. ಟಾಪ್ 8 ಮರಿಗಳು ಅಂತ ಹೇಳಿದ್ವಲ್ಲ, ಅದ್ರಲ್ಲಿ ಇದು ಒಂದ್ ಮರಿ ಬಂದಿರೋದು. ಅಣ್ಣ ಈ ಮರಿ ಹೆಸರೇನಣ್ಣ? ಅಣ್ಣ ದಿಲ್ಲಿ ಅಂತ, ಶಿವಮೊಗ್ಗದಣ್ಣ. ಚೌಡೇಶ್ವರಿ ಮಚ್ಚಬಾಯ್ಸ್ ಗ್ರೂಪ್ ಆಡೋದಣ್ಣ. 8 ಎಷ್ಟು ಕಣ ಆಗೈತಣ್ಣ ಇದು? 8 4 ಕಣ ಆಯ್ತು. 4 ಕಣ. ಇದು ಮರಿ ಕುರಿ ಇದ್ರೆ ನಿಮ್ಮ ಹತ್ರನೇ ಐತೆ? 2 ತಂದಿರೋದಣ್ಣ ನಾವು. 2 ಎಷ್ಟು ಕಣ ಆಯ್ತಣ್ಣ ಇದು? 2 2 8 ಹಾಕಿರೋದಣ್ಣ. 8 4 ಕಣ ಆಯ್ತು. 2 ಎಲ್ಲಿ ಆಡ್ಸಿಲ್ಲ? 2 6 ಎಲ್ಲೂ ಹಾಕಿಲ್ಲ ಅಣ್ಣ. 8 ಹಾಕಿ 4 ಕಣ ಆಯ್ತು. 4 ಕಣ. ನೋಡ್ರಿ, 8 4 ಕಣ ಆಗೈತಂತೆ. ಇವತ್ತು ಟಾಪ್ 8 ಮರಿಗಳು ಏನ್ ಆಡಿಸ್ತಾರಲ್ಲ ಇವತ್ತು ದಾವಣಗೆರೆ ಕಣದಲ್ಲಿ, ಆ ಕಣಕ್ ಬಂದೈತೆ ಈ ಮರಿ. ಈ ಮರಿ ಹೆಸರು ಚೌಡೇಶ್ವರಿ ಬಾಯ್ಸ್, ಮಚ್ಚ ಬಾಯ್ಸ್ ಅಲ್ಲ,
ದಿಲ್ಲಿ ಅಂತ ನೋಡ್ರಿ ಮರಿ ಚೆನ್ನಾಗೈತೆ, ಇವತ್ತು ಬಂದೈತೆ, ಇನ್ನು ಆಡ್ಸಿಲ್ಲ ಒಳಗೆ. ಯಾವ್ರಿಂದ ನಿಮ್ ಮರಿ? ಶಿವಮೊಗ್ಗ ಅಣ್ಣ. ಶಿವಮೊಗ್ಗ. ಎಷ್ಟು 4 ಕಣ ಆಗೈತಾ ಇದು? 4 ಕಣ ಆಗೈತೆ ನೋಡ್ರಿ ಮರಿ. ಚೆನ್ನಾಗೈತೆ, ಇನ್ನು ಇವತ್ತು ಬಂದೈತೆ ದಾವಣಗೆರೆ ಕಣಕ್ಕೆ, ಏನು ಆಡ್ಸಿಲ್ಲ ಒಳಗೆ ಹೋಗಿಲ್ಲ. ಇಲ್ಲೊಂದ್ ಮರಿ ಐತಿ ಅಣ್ಣ, ಈ ಮರಿ ಹೆಸರೇನು? ಈ ಮರಿ ಹೆಸರು ಧರಣಿ ಅಂತ ಅಣ್ಣ. ಶಿವಚೌಡಿ ಧರಣಿ ಮಾರಿಕಮ್ಮ ಪ್ರಸನ್ನ ಹೆಸರು ಆಡತ್ ಕುರಿ. ಯಾವ್ರಿಂದ ಇದು ಶಿವಮೊಗ್ಗದ ಅಣ್ಣ. ಶಿವಮೊಗ್ಗ. ಇದು T8 ಸೆಲೆಕ್ಷನ್ ಆಗಿರುತ್ತೆ. ಶಿವಮೊಗ್ಗದ ಬಂದ್ರೆ ಹಾ ಎಂಟಲ್ಲಿ ಎಷ್ಟು ಕಣ ಆಗೈತೆ ಅಣ್ಣ ಇದು? ಅಣ್ಣ ಈಗ 8 ಬಂದು 8 ಕಣ ಐತೆ. ಟೋಟಲ್ ಮರಿ ಕುರಿಯಿಂದ 38 ಕಣ ಪ್ಲೇಸ್ ಆಯ್ತು. ಮರಿ ಕುರಿದ್ದು 38 ಕಣ ಪ್ಲೇಸ್ ಆಯ್ತು. 38 ಕಣ ಪ್ಲೇಸ್ ಆಗೈತೆ ಅಂತ ಮರಿ ಕುರಿದ್ದು. 8 ಕಣ ಆಗೈತೆ. 8 ಕಣ ಆಯ್ತು. 8 ಕಣ ಆಗೈತೆ ಅಂತ. ಇವತ್ತು ದಾವಣಗೆರೆ ಟಾಪ್, ನೀವೇನ್ ಟಾಪ್ ಮರಿಗಳು ಅಂತ ಕರೀತೀರ, ಕರ್ನಾಟಕದ ಟಾಪ್ 8 ಮರಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಇದು ಒಂದು ಮರಿ. ಮರಿ ಕುರಿದ್ದಲ್ಲಿ 38 ಕಣ ಆಗೈತೆ ಅಂತ. 8 ಕಣ ಆಗೈತೆ ಅಂತ. ಇಲ್ಲೊಂದ್ ಮರಿ ಐತಿ, ಈ ಮರಿಗೆ ನಮ್ ದಾವಣಗೆರೆ ಕಣದಲ್ಲಿ ಸನ್ಮಾನ ಮಾಡಿದ್ದಾರೆ ಇವತ್ತು. ಅಣ್ಣ ಈ ಮರಿ ಹೆಸರೇನಣ್ಣ? ಅಣ್ಣ ಈ ಮರಿ ಹೆಸರು ಸಿಮಿನಿ ರುದ್ರ ಅಂತ. ಸಿಮಿನಿ ರುದ್ರ. ಯಾವರಿಂದ ಅಣ್ಣ ಮರಿ ಇದು? ಅಣ್ಣ ಇದು ದಾವಣಗೆರೆ. ದಾವಣಗೆರೆ. ದಾವಣಗೆರೆ ಲೋಕಲ್. ಅಣ್ಣ ಈ ಮರಿ 8 ಎಷ್ಟು ಕಣ ಆಗೈತೆ ಅಣ್ಣ ಇದು? ಅಣ್ಣ ನಮ್ಮ ಹತ್ರ ಒಂದ್ ಕಣಕ್ ಹಾಕಿದ್ವಿ, ಆ ಕಣದ ಫಸ್ಟ್ ಆಯ್ತಣ್ಣ. ಆಮೇಲೆ ಬಾಗಲಕೋಟೆಲೆಲ್ಲ ಕಣ ಆಗೈತಿ. ಅದಾದ್ಮೇಲೆ ನಾವು ಇಲ್ಲಿ ದಾವಣಗೆರೆ ತಗೊಂಡಿದ್ದ, ರಾಣೆಬೆನ್ನೂರಿಂದ ತಗೊಂಡಿದ್ದು ನಾವು. ಬಾಗಲಕೋಟೆಯಲ್ಲಿ ಎಷ್ಟು ಕಣ ಆಗೈತೆ ಅಣ್ಣ ಇದು? ಅಣ್ಣ ನಮಗೆ ಅಂದಾಜು ಗೊತ್ತಿಲ್ಲ, ಅವ್ರ ಹತ್ರ 6 ಒಂದು 18 ಕಣ ಏನೋ ಆಗೈತೆ ಅಂತಣ್ಣ. 4 ಒಂದು 19 ಕಣ ಆಗೈತಿ. 2ರಿಂದನೂ ಸಾಲಿಡ್ ಕಣ ಮಾಡ್ಕೊಂತಾನೆ ಬರತ್ತ. ನೋಡ್ರಿ ಸಾಲಿಡ್ 2 ಮರಿ ಕುರಿತನು ಕಣ ಆಗೈತೆ ಅಂತ. ಈ ಮರಿ 8 ಇವ್ರ ಹತ್ರ ಬಂದು 1 ಕಣ ಆಗೈತಿ. ನಮ್ಮ ಹತ್ರ ಹೊರಗಡೆಗೆ ಒಳ್ಳೆ ಟಾಪ್ ಕುರಿ ಆಡ್ಸಿವಣ್ಣ. ಆ ಮರಿ ಹೆಸರು ನಾವ್ ಹೇಳಕೋಲ್ಲ. ಟಾಪ್ ಕುರಿ ಆಡ್ಸಿ ಒಂದ್ 4 ಕುರಿ ಎಲ್ಲ ಕುರಿ ಹೊಡೆದೈತಣ್ಣ ನಮ್ಮ ಹತ್ರ. ಹೊರಗಡೆ ಬೆಟ್ಟಿಂಗ್ ಆಗೆಲ್ಲ ವಿನ್ ಆಗೈತಿ. ಫೀಲ್ಡ್ ಅಲ್ಲಿ ಇದ್ದವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದು ಸಿಮಿನಿ ರುದ್ರ ಅಂದ್ರೆ ಏನು ಅಂತ. ಇದ್ರ ಕೆಪಾಸಿಟಿನೂ ಹಂಗೆ ಗೊತ್ತಿರುತ್ತೆ. ಆದ್ರೆ ಇವಾಗ ಏಜ್ ಆಗಿದೆ ಈ ಮರಿ. ನಾವು ನೋಡ್ದಂಗೆ ಈ ಮರಿಗೆ ಒಂದೊಂದ್ ಟೈಮಲ್ಲಿ ಬೆಜ್ಜನ್ ಸೌಂಡ್ ಮಾಡದಂತ ಮರಿ ಇದು. ಇವಾಗ ವಯಸ್ಸಾಗಿದೆ ಈ ಮರಿಗೆ. ಮರಿನ ಕರೆದು ಈ ಮರಿಗೆ ಒಂದು ಗೌರವವಾದ ರೀತಿಯಿಂದ ಸನ್ಮಾನ ಮಾಡಿದ್ದಾರೆ ಈ ಕಣದಲ್ಲಿ. ಇವತ್ತು ದಾವಣಗೆರೆ ಕಣದಲ್ಲಿ ತುಂಬಾನೇ ಸೌಂಡ್ ಮಾಡದಂತ ಮರಿ ಇದು ನಾವು ನೋಡಿದಾಗ. ಇವಾಗ 8 ಬಂದೆ ಅಲ್ಲ, ಬಹಳ ದಿನ ಆಯ್ತಾ ಅಣ್ಣ ಇದು? 13 ವರ್ಷ ಆಯ್ತು 8 ಬಂದು. 13 ವರ್ಷ ಆಯ್ತಂತೆ 8 ಬಂದು. ನೋಡ್ರಿ ಮರಿ ಇನ್ನು ಇವರು ಏನೋ ನೋಡ್ಕೊಂತ ಇದಾರೆ, ಚೆನ್ನಾಗ್ ನೋಡ್ಕೊಂತ ಇದಾರೆ ಮರಿನ. ಇವತ್ತು ದಾವಣಗೆರೆ ಕಣಕ್ಕೆ ಸನ್ಮಾನಕ್ಕೆ ಬಂದಿತ್ತು ಈ ಮರಿ.